ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದವರು ಈ ಕೆಲಸ ಮಾಡಿ. ಅಕ್ಷಯ ತೃತೀಯ ಬಂದಾಗ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಲು ಅನೇಕರು ಬಯಸುತ್ತಾರೆ. ಅವರು ಅಕ್ಷಯ ತೃತೀಯ ಮೊದಲು ಕಾಯ್ದಿರಿಸುವ ಮೂಲಕ ಆ ದಿನ ಚಿನ್ನವನ್ನು ಖರೀದಿಸಲು ಬಯಸುತ್ತಾರೆ. ಅದಕ್ಕೆ ಕಾರಣವೇನೆಂದರೆ ಅಂದು ಚಿನ್ನ ಖರೀದಿಸಿದರೆ ನಮ್ಮ ಮನೆಯಲ್ಲಿ ಚಿನ್ನ ಸಂಗ್ರಹವಾಗುತ್ತದೆ ಎಂಬ ನಂಬಿಕೆ. ಇಂದಿನ ಚಿನ್ನದ ಬೆಲೆಯಲ್ಲಿ ನೀವು ಚಿನ್ನ ಖರೀದಿಸಬಹುದೇ? ನಾವು ಚಿನ್ನವನ್ನು ಖರೀದಿಸುವ ಬದಲು ಸುಲಭವಾಗಿ ಲಭ್ಯವಿರುವ ಈ 3 ವಸ್ತುಗಳನ್ನು ಖರೀದಿಸಿದರೆ ಮತ್ತು ದೇವರನ್ನು ಪೂಜಿಸಿದರೆ ನಮ್ಮ ಜೀವನವು ಉತ್ತಮವಾಗಿರುತ್ತದೆ. ಚೈತ್ರ ಮಾಸದ ಅಮಾವಾಸ್ಯೆಯ ನಂತರ ಅಕ್ಷಯ ತೃತೀಯ ಎನ್ನುತ್ತೇವೆ. ಈ ವರ್ಷ ಅಕ್ಷಯ ತೃತೀಯ ಮೇ 10ನೇ ಶುಕ್ರವಾರದಂದು ಬರುತ್ತದೆ. ಅಂದಹಾಗೆ ಅಕ್ಷಯ ತೃತೀಯ ಈ ಬಾರಿ ಮಾತೆ ಮಹಾಲಕ್ಷ್ಮಿ ದಿನವಾದ ಶುಕ್ರವಾರದಂದು ಬರುತ್ತದೆ. ಹಾಗಾಗಿ ಈ ಬಾರಿಯ ಅಕ್ಷಯ ತೃತೀಯ ಇನ್ನೂ ವಿಶೇಷವಾಗಿದೆ. ಈ ವಸ್ತುಗಳನ್ನು ಖರೀದಿಸಿ ದೇವಿ ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಶಾಂತಿಯುತ ಮತ್ತು ಸಮೃದ್ಧ ಜೀವನವನ್ನು ನಡೆಸುತ್ತೇವೆ. ಆ ಪದಾರ್ಥಗಳು ಯಾವುವು ಎಂದರೆ ಹುಣಸೆಹಣ್ಣು, ಬೆಲ್ಲ, ಕಲ್ಲು ಉಪ್ಪು. ಬೆಲ್ಲ ಕೊಳ್ಳುವುದರಿಂದ ನಮ್ಮ ಜೀವನ ಸುಖಮಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹುಣಸೆ ಹಣ್ಣು ಖರೀದಿಸಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ದಾರಿದ್ರ್ಯ ತೊಲಗಿ ಧಾನ್ಯ ಸಮೃದ್ಧಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಕಲ್ಲು ಉಪ್ಪನ್ನು ಖರೀದಿಸುವುದರಿಂದ ಮಾತೆ ಮಹಾಲಕ್ಷ್ಮಿಯ ಅಂಶವಾಗಿರುವ ಕಲ್ಲುಪ್ಪು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗಿದೆ. ಈ ಸಮಯದಲ್ಲಿ ಖರೀದಿಸಿ ಇಡಲು ಸಾಧ್ಯವಾಗದವರು ಅಂದು ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ ಬರುವ ಸ್ನಾನದ ಸಮಯದಲ್ಲಿ ಖರೀದಿಸಿ ಇಡಬಹುದು. ಈ ವಸ್ತುಗಳನ್ನು ಮನೆಯ ಪೂಜಾ ಕೋಣೆಯಲ್ಲಿ ಕುಟುಂಬ ದೇವತೆಯ ಮುಂದೆ ಇಡಬೇಕು ಮತ್ತು ಕೆಲವು ಸಿಹಿ ಪದಾರ್ಥಗಳನ್ನು ತಾಯಿ ಮಹಾಲಕ್ಷ್ಮಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು. ನಂತರ 11, 21 ಸಂಖ್ಯೆಯಲ್ಲಿ ಕುಲದೇವತೆಯ ಹೆಸರನ್ನು ಜಪಿಸಬೇಕು. ಮುಂದೆ ಮಾತೆ ಮಹಾಲಕ್ಷ್ಮಿಯ 108 ಸ್ತುತಿಗಳನ್ನು ಪಠಿಸಿ ಮಾತೆ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಈ ಸರಳ ವಸ್ತುಗಳನ್ನು ನಾವು ಸುಲಭವಾಗಿ ಖರೀದಿಸಬಹುದು ಹಾಗೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡೆಯಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.